ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಸೆಕೆಂಡ್ PUC ಪರೀಕ್ಷೆಯನ್ನ ಬರೆಯೋದಕ್ಕೆ ಹೋಗ್ತಾ ಇರುವಂತಹ ಎಲ್ಲ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ವಿಶಸ್ ಗಳನ್ನ ತಿಳಿಸ್ತಾ ಎಲ್ಲರೂ ಕೂಡ ಅತ್ಯದ್ಭುತವಾಗಿ ಬರೀರಿ. ಸೊ ಯಾವ ರೀತಿಯಾಗಿ ನೀವು ಇರುವಂತಹ ಸಮಯದಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸ್ಕೊಳ್ಬಹುದು, ಯಾವ ರೀತಿ ಓದಬೇಕು, ಇನ್ನು ಯಾರು ಓದಿಲ್ವೋ ಸೊ ಆದಷ್ಟು ಈ ವಿಡಿಯೋನ ನೋಡ್ತಾ ಬನ್ನಿ, ಸ್ಕಿಪ್ ಮಾಡ್ದೇನೆ ನೋಡಿ, ಸಹಾಯ ಆಗುತ್ತೆ. ಜೊತೆಗೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಮಿಸ್ ಮಾಡ್ದೇನೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಎಲ್ಲಾ ಸಬ್ಜೆಕ್ಟ್ಗಳ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಪಾಸಿಂಗ್ ಪ್ಯಾಕೇಜ್ ಅನ್ನ ಅಪ್ಲೋಡ್ ಮಾಡಿದ್ದೇವೆ. ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಎಲ್ಲಾ ಸಬ್ಜೆಕ್ಟ್ಗೂ ಕೂಡ ಪ್ರತಿದಿನ ರಾತ್ರಿ 8:30ಕ್ಕೆ ಲೈವ್ ಬರ್ತವೆ. ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಜೊತೆಗೆ ಬಿಸಿನೆಸ್ ಸ್ಟಡೀಸ್ ಆಗಿರ್ಬೋದು, ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಲೈವ್ ಅಲ್ಲಿ ಬಂದು ಲೈವ್ ಕ್ಲಾಸ್ ಮುಖಾಂತರ ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಚರ್ಚೆಯನ್ನು ಕೂಡ ಮಾಡ್ತೇವೆ ಉತ್ತರ ಸಮೇತ. ಜೊತೆಗೆ ನೀವು ಸೆಕೆಂಡ್ PUC ಪಾಸ್ ಆಗಿ ಡಿಗ್ರಿಗೆ ಹೋಗ್ತೀರಾ, ಡಿಗ್ರಿಗೆ ನೀವು ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಯಾವುದೇ ಸೆಮಿಸ್ಟರ್ ಆಗಿರ್ಲಿ, ಸೊ ಇಂಪಾರ್ಟೆಂಟ್ ನೋಟ್ಸ್ ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ, ಕ್ವಶನ್ಸ್ ನ ಕೊಡ್ತಾ ಹೋಗ್ತಾ ಇರ್ತೀವಿ. ಯಾಕಂದ್ರೆ ಡಿಗ್ರಿನಲ್ಲಿ ಸಾಮಾನ್ಯವಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ನೋಟ್ಸ್ ಗಳನ್ನ ಕೊಡೋದಿಲ್ಲ. ಸೊ ಅದರಿಂದ ನಾವು ಪುನರ್ವೇಜು ಸಂಸ್ಕಾರ ಚಾನಲ್ ಮುಖಾಂತರ ನೋಟ್ಸ್ ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಸೊ ಬನ್ನಿ, ಈಗ ಇರುವಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಓದ್ಕೊಳ್ಬೇಕು ನೀವು ಕನ್ನಡ ಲ್ಯಾಂಗ್ವೇಜ್ ಅಂತ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾನೆ. ಸೊ ಮೊದಲಿಗೆ ನೀವು ಡಿವೈಡ್ ಮಾಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಪದ್ಯ ಭಾಗ, ಗದ್ಯ ಭಾಗ, ಮತ್ತೆ ದೀರ್ಘ ಗದ್ಯ, ಕೃಷ್ಣೇಗೌಡನ ಆನೆ, ಈ ರೀತಿಯಾಗಿ ನೀವು ಡಿವೈಡ್ ಮಾಡ್ಕೊಂಡ ನಂತರ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಆಯ್ತಾ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಸೊ ನನಗೆ ಅನ್ಸೋ ಪ್ರಕಾರ ನೀವು ಆಲ್ಮೋಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲವನ್ನು ಕೂಡ ಬರೀತಾರೆ. ಯಾಕಂದ್ರೆ ಅದರಲ್ಲಿ ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸ್ ನ ನೋಡಿ ನೀವು ಸರಿಯಾದ ಉತ್ತರವನ್ನ ಬರೀತೀರಾ. ಸೊ ನೆಕ್ಸ್ಟ್ ಬರುವಂತದ್ದು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯರಿಗೆ ನೀವು ಅಲ್ಲಿ ಪಾಠಗಳು, ಜೊತೆಗೆ ಪಾಠದ ಲೇಖಕರು, ಜೊತೆಗೆ ಆಕರ ಗ್ರಂಥ, ಇದಿಷ್ಟನ್ನ ನೀವು ಗಮನಿಸ್ಕೊಳ್ಳಿ. ಸೊ ಹಾಗೆ ನಾನು ಲೈವ್ ಗೆ ಬಂದು ಹೊಂದಿಸಿ ಬರೆಯಲಿ ಯಾವ್ಯಾವ ಕೇಳ್ತಾರೆ ಅನ್ನೋದನ್ನು ಕೂಡ ನಾನು ಇವತ್ತಿನ ಬೆಳಿಗ್ಗೆ 7:30 ತಿಳಿಸ್ಕೊಟ್ಟಿದ್ದೇನೆ. ಲೈವ್ ಆಪ್ಷನ್ಸ್ ಗೆ ಹೋಗಿ ನೀವು ಭೇಟಿಯನ್ನ ಕೊಟ್ಟು ನೋಡಬಹುದು. ಇನ್ನು ಬಿಟ್ಟ ಸ್ಥಳ ತುಂಬಿರಿನೂ ಕೂಡ ಆಲ್ಮೋಸ್ಟ್ ನೀವು ಬರೀಬಹುದು. ಈಸಿಯಾಗಿ ಮಾರ್ಕ್ಸ್ ನ ಎಲ್ಲೆಲ್ಲಿ ನೀವು ತಗೊಳ್ಳಬಹುದು ಅನ್ನುವಂಥದ್ದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಈಸಿಯಾಗಿ 10 ಮಾರ್ಕ್ಸ್ ತೆಗೆದುಕೊಳ್ಬಹುದು, ಹೊಂದಿಸಿ ಬರೆಯಲ್ಲಿ ಈಸಿಯಾಗಿ 5 ಮಾರ್ಕ್ಸ್ ತೆಗೆದುಕೊಳ್ಬಹುದು. ಜೊತೆಗೆ ನೀವು ಫಿಲ್ ಇನ್ ದ ಬ್ಯಾಂಕ್ಸ್ ಅಂತ ಏನ್ ಹೇಳ್ತೀವಿ, ಬಿಟ್ಟ ಸ್ಥಳ ತುಂಬಿರಿ, ಅಲ್ಲಿ ಆನ್ಸರ್ಸ್ ಇರುತ್ತೆ. ಸೊ ಆ ಆನ್ಸರ್ಸ್ ಗೆ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೀವು ಆನ್ಸರ್ಸ್ ಮಾತ್ರ ಬರೀರಿ. ಕ್ವಶನ್ಸ್ ನ ಯಾವುದೇ ಕಾರಣಕ್ಕೂ ಕೂಡ ಬರೆಯೋದಕ್ಕೆ ಹೋಗಬೇಡಿ. ಸೊ ಟೈಮ್ ಸೇವ್ ಆಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ ಮತ್ತೆ ಬಿಟ್ಟ ಸ್ಥಳ ತುಂಬಿರಿ. ಸೊ ಯಾವ್ಯಾವ್ದು ಕೇಳ್ಬೋದು ಹಾಗೆ ಒಮ್ಮೆ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ, ಮತ್ತೆ ಕೂತ್ಕೊಂಡು ಓಡಾಡ್ಕೊಂಡು ಇದ್ ಮಾಡಕ್ ಹೋಗ್ಬೇಡಿ. ಇಷ್ಟು ದಿನ ನೀವೇನನ್ನ ಓದಿದೀರಾ ಅದಷ್ಟನ್ನು ಕೂಡ ಗ್ಲಾನ್ಸ್ ಮಾಡ್ಕೊಳ್ಳಿ, ರೀಕಾಲ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಸಿಂಗ್ ಪ್ಯಾಕೇಜ್ ಏನು ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದ ಬ್ಲಾಂಕ್ಸ್, ಜೊತೆಗೆ ಭಾವಾರ್ಥ, ಪ್ರಬಂಧ ಯಾವ್ಯಾವ ಕೇಳ್ತಾನೆ ಅನ್ನೋದನ್ನು ಕೂಡ ಟೆಲಿಗ್ರಾಮ್ ಲಿಂಕ್ ನಲ್ಲಿ ನಾನು ಕಳಿಸ್ಕೊಟ್ಟಿದ್ದೇನೆ. ಆ ಟೆಲಿಗ್ರಾಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಸೊ ಮಿಸ್ ಮಾಡದೇ ನೀವು ಅದನ್ನ ಫಾಲೋ ಮಾಡ್ತಾ ಬನ್ನಿ. ಓಕೆ, ಇನ್ನು ನೆಕ್ಸ್ಟ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2-3 ವಾಕ್ಯಗಳಲ್ಲಿ ಉತ್ತರಿಸಿನ ನೀವು ಯಾವ ರೀತಿ ಓದ್ಕೊಳ್ಬೇಕಪ್ಪ ಅಂತಂದ್ರೆ, ನಿಮ್ಗೆ ಏನಾದ್ರೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ, 2-3 ವಾಕ್ಯ ಸ್ವಲ್ಪ ಲಾಂಗ್ ಕ್ವಶನ್ಸ್ ಇದೆ ಅಂತಂದ್ರೆ ಅದನ್ನ ಆದಷ್ಟು ಪಾಯಿಂಟ್ ವೈಸ್ ಮಾಡ್ಕೊಳ್ಳಿ. ಪಾಯಿಂಟ್ ವೈಸ್ ಮಾಡ್ಕೊಂಡ್ರೆ ನೀವು ಸ್ವಲ್ಪ ಅಷ್ಟು ಇಷ್ಟು ನೆನಪಕ್ಕೆ ಬರುತ್ತೆ. ಇಲ್ಲ ಅಂತಂದ್ರೆ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಯಾಕೆ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂತಂದ್ರೆ, ಆ ಕೀ ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಅದು ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಆ ಕೀ ಪಾಯಿಂಟ್ಸ್ ನೆನಪಾದ ತಕ್ಷಣ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀರಾ, ವಿವರಣೆಯನ್ನ ನೀವು ಕೊಡ್ತಾ ಹೋಗ್ತೀರಾ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಬೇಡ. ಓಕೆ, ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ನನಗೆ ಆ ಒಂದು ಕ್ವಶನ್ ಕಷ್ಟ ಇದೆ, ಆ ಕ್ವಶನ್ಗೆ ನಾನು ಯಾವ ರೀತಿ ಆನ್ಸರ್ಸ್ ನ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಗೊಂದಲ ನಿಮ್ಮಲ್ಲಿ ಇದ್ರೆ, ಸೊ ಅದಕ್ಕೆ ಕೀ ಪಾಯಿಂಟ್ಸ್ ನ ಮಾಡ್ಕೊಳ್ತಾ ಹೋಗಿ. ಜೊತೆಗೆ ಸಂದರ್ಭವನ್ನು ಅಷ್ಟೇನೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಮೊದಲೇ ಹೇಳಿದೆ ಒಂದು ಕೀ ನೋಟ್ಸ್ ನ ಮಾಡ್ಕೊಳ್ಳಿ ಅಂತ. ಮೊದಲಿಗೆ ಪದ್ಯದ ಹೆಸರು, ಜೊತೆಗೆ ಪದ್ಯದ ಕವಿಯ ಹೆಸರು, ಜೊತೆಗೆ ಯಾವುದು ಸಂದರ್ಭದ ಲೈನು, ಜೊತೆಗೆ ಆ ಒಂದು ಸಂದರ್ಭದ ಪ್ರಶ್ನೆ, ಜೊತೆಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾರು ಹೇಳಿದ್ರು. ಸೊ ಇದನ್ನ ನೀವು ರೀಕಾಲ್ ಮಾಡ್ಕೊಳ್ತಾ ಹೋಗಿ. ಪದ್ಯ ಭಾಗ ಆಗಿರ್ಲಿ, ಗದ್ಯ ಭಾಗ ಆಗಿರ್ಲಿ, ಅಕಸ್ಮಾತ್ ಬರ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಒಂದು ಮೆಟೀರಿಯಲ್ ಇದೆ, ನೋಟ್ಸ್ ಇದೆ ಅಂತಂದ್ರೆ, ಸೊ ಅದರ ಮುಖಾಂತರನು ಕೂಡ ನೀವು ಯಾರು ಹೇಳಿದ್ರು ಅಟ್ಲೀಸ್ಟ್ ಅದು ಕೀ ಪಾಯಿಂಟ್ಸ್ ಆಗಿ ಉಳ್ಕೊಂಡ ತಕ್ಷಣ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಯಾವುದೇ ಒಂದು ಸಂದರ್ಭ ಬಂದಿರಲಿ ಆ ಒಂದು ಸಂದರ್ಭಕ್ಕೆ ಉತ್ತರವನ್ನ ಬರೆಯುವಂತಹ ಒಂದು ಏನ್ ಹೇಳ್ತೀವಿ ಅದಕ್ಕೆ ಅಂದ್ರೆ ಪ್ರಾಧಾನ್ಯತೆನೂ ಕೂಡ ಸಿಗುತ್ತೆ. ನಿಮ್ಗೆ ಕಾನ್ಫಿಡೆಂಟ್ ಬರುತ್ತೆ, ನಾನು ಅದಕ್ಕೆ ಉತ್ತರವನ್ನ ನಾನು ಬರೆಯಬಲ್ಲೆ ಅನ್ನುವಂತಹ ಕಾನ್ಫಿಡೆಂಟ್ ಬರುತ್ತೆ.
ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಲಾಂಗ್ ಕ್ವಶನ್ಸ್ ಇರುತ್ತೆ, ಒಂದು 3.4 ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. 3. ಯಾಕಂದ್ರೆ ನೀವು ಆಲ್ರೆಡಿ ಓದಿರ್ತೀರಾ. ಒಂದು 3.4 ಪಾಯಿಂಟ್ ಅನ್ನ ನೆನಪಿನಲ್ಲಿ ಇಟ್ಕೊಂಡಾಗ ಆ 3-4 ಪಾಯಿಂಟ್ ಬರ್ದಿರ್ತೀರಾ. ನೆಕ್ಸ್ಟ್ ಆಟೋಮೆಟಿಕ್ ಆಗಿ ಅದೇ ನಿಮಗೆ ನೆನಪಾಗ್ತಾ ಹೋಗುತ್ತೆ. ಆ 4-5 ವಾಕ್ಯ ಅಂದ್ರೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ 4 ಅಂಕದ ಪ್ರಶ್ನೆಗಳನ್ನ ಈಸಿಯಾಗಿ ನೀವು ಏನು ಬರೀಬಹುದು. ಇವತ್ತಿನ ದಿನ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದಷ್ಟು ಕೀ ಪಾಯಿಂಟ್ಸ್ ಮಾಡ್ಕೊಳ್ತಾ ಹೋಗಿ. ಜೊತೆಗೆ ಭಾವಾರ್ಥವನ್ನ 2 ಪೊಯಮ್ ಇದೆ. ಯಾವುದು ಕರಟಿದ ಸ್ಲೀಲಂ ತಿಳಿಯುವುದೇ, ಜೊತೆಗೆ ಯಾವುದು ಇನ್ನೊಂದು ಶಿಲುಬೆಯಲ್ಲಿದ್ದಾನೆ ಭಾವಾರ್ಥ. ಸೊ ಇದನ್ನು ಕೂಡ ನಾನು ಟೆಲಿಗ್ರಾಮ್ ಲಿಂಕ್ ನಲ್ಲಿ ಹಾಕಿದ್ದೇನೆ. ಮತ್ತೆ ಯಾವ ರೀತಿ ಬರಿಬೇಕು, ಹೇಗೆ ಬರಿಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಸೊ ಮತ್ತೊಮ್ಮೆ ಹೇಳ್ಬಿಡ್ತೀನಿ ಭಾವಾರ್ಥವನ್ನ ಹೇಗೆ ಬರಿಬೇಕು ಅಂತ ಹೇಳಿ. ಪದ್ಯದ ಹೆಸರು, ಕವಿಯ ಹೆಸರು, ಪದ್ಯದ ಹಿನ್ನೆಲೆ ಬರೆದು, ನೆಕ್ಸ್ಟ್ ಭಾವಾರ್ಥದ ವಿವರಣೆ ಅಂತ ಬರೆದು ಎಕ್ಸ್ಪ್ಲನೇಷನ್ ಕೊಟ್ಟು, ನೆಕ್ಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ ಆ ಭಾವಾರ್ಥಕ್ಕೆ ಸಂಬಂಧಪಟ್ಟ ಹಾಗೆ, ಆ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಅನ್ಸುತ್ತೆ ನಿಮ್ಮ ಒಂದು ಒಪಿನಿಯನ್ ಅನ್ನ ಬರಿಬೇಕಾಗತ್ತೆ. ಇನ್ನು 12 ಅಂಕದ ಪ್ರಶ್ನೆಗಳು ಗ್ರಾಮರ್. ಸೊ 12 ಅಂಕವನ್ನ ಸುಲಭವಾಗಿ ನೀವು ಗಳಿಸಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿದ್ದೇನೆ. ಏನೇನು ಕ್ವಶನ್ಸ್ ಗಳು ಬರುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ. ಒಂದು ಲೈವ್ ಅಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಜೊತೆಗೆ ವಿಡಿಯೋ ಆಪ್ಷನ್ಸ್ ಕೂಡ ಇದೆ. ಸೊ ಅಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಹೋದ್ರೆ ವಿಡಿಯೋ ಸಿಗುತ್ತೆ. ಒಮ್ಮೆ ನೋಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳನ್ನ ಒಮ್ಮೆ ಕಿವಿಗೆ ಹೆಡ್ಸೆಟ್ ಏನೋ ಒಂದು ಹಾಕೊಂಡು ನೀವು ಆಚೆ ಕಡೆ ವಾಕಿಂಗ್ ಹೋದಂತಹ ಸಂದರ್ಭದಲ್ಲಿ ಜಸ್ಟ್ ಎಲ್ಲವನ್ನು ಕೂಡ ರೀಕಾಲ್ ಮಾಡ್ಕೊಂಡ್ರೆ ಮಿನಿಮಮ್ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಅಂದ್ರೆ 60 ಅಂಕಗಳಿಗಿಂತ ಹೆಚ್ಚು ಅಂಕಗಳು ಸಿಗುತ್ತೆ. ಇನ್ನು ಹಾಗೆ ನೆಕ್ಸ್ಟ್ ಪ್ರಬಂಧ, ಪತ್ರಲೇಖನ. ಪ್ರಬಂಧಕ್ಕೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ. ಸೊ ಇದೆಲ್ಲವನ್ನು ಕೂಡ ನೀವು ಬರಿಬೇಕಾಗುತ್ತೆ. ಪತ್ರಲೇಖನಕ್ಕೆ ವೈಯಕ್ತಿಕ ಪತ್ರನ, ವ್ಯಾವಹಾರಿಕ ಪತ್ರನ. ಈ 2 ಪತ್ರದಲ್ಲಿ ಯಾವ್ದಾದ್ರು ಒಂದು ಪತ್ರವನ್ನ ಕಲ್ತ್ಕೊಳ್ಳಿ. ಯಾಕಂದ್ರೆ 2 ಪತ್ರವನ್ನ ಕೇಳಿರ್ತಾರೆ, ಯಾವ್ದಾದ್ರು ಒಂದು ಪತ್ರವನ್ನ ನೀವು ಬರಿಬೇಕಾಗುತ್ತೆ. ಒಂದು ಪತ್ರಕ್ಕೆ ನೀವು ಅತಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿದಾಗ, ಅತಿ ಹೆಚ್ಚಾಗಿ ಕೂತ್ಕೊಂಡು ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಕೂತ್ಕೊಂಡು ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೆ 4 ಅಂಕ ಸಿಗುತ್ತೆ. ಸೊ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ಸರ್ ನನಗೆ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ, ನಾನು ಏನ್ ಮಾಡ್ಲಿ, ಮಾರ್ಕ್ಸ್ ಏನಾದ್ರು ಕಟ್ ಮಾಡ್ಬಿಡ್ತಾರ, ನನಗೆ ಭಯ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರು. ಖಂಡಿತ ಭಯ ಬೀಳಕ್ ಹೋಗ್ಬೇಡಿ. ಸೊ ಮೌಲ್ಯಮಾಪಕರು ನೋಡುವಂತದ್ದು ಆನ್ಸರ್ಸ್ ನ ಮಾತ್ರ. ಜೊತೆಗೆ ಅಷ್ಟೋ ಮಿಸ್ಟೇಕ್ಸ್ ಖಂಡಿತ ಇದ್ದೇ ಇರುತ್ತೆ. ಸೊ ನೀವು ಮಿಸ್ಟೇಕ್ ಮಾಡಿದ್ವಿ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವು ಏನು ಗೊತ್ತಿದೆ ಆನ್ಸರ್ ನ ಬರೆದು ಬಿಟ್ಟು ಬನ್ನಿ. ಜೊತೆಗೆ ನಿಮ್ಗೆ ಏನು ಗೊತ್ತಿದೆ ಅದನ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಡಿ. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೂಡ ಒಂದು ½ ಮಾರ್ಕ್ಸ್ ನಿಮ್ಗೆ ಕಟ್ ಮಾಡಬಹುದು. ಜೊತೆಗೆ ಇನ್ನು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರಪ್ಪ, ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರು. ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಬಂದೇ ಬರುತ್ತೆ, ಓದ್ಕೊಳ್ಳಿ ಅಂತ ಹೇಳಿದೀವಿ. ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೀಲನಕ್ಷೆ ಪ್ರಕಾರ ಬರುತ್ತೆ, ನೀಲನಕ್ಷೆ ಪ್ರಕಾರ ಓದ್ಕೊಳ್ಳಿ. ಜೊತೆಗೆ ನಿಮ್ಗೆ ಇನ್ನೇನಾದ್ರೂ ಕೂಡ ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಮತ್ತೆ ವಿದ್ಯಾರ್ಥಿಗಳು ಪದೇ ಕೇಳ್ತಾ ಇದ್ರು, ಸರ್ ಎಷ್ಟು ಲೈನ್ ಬರೀಬೇಕು, 4-5 ವಾಕ್ಯಗಳಲ್ಲಿ ಉತ್ತರಿಸಿ 4 ಅಂಕದ ಪ್ರಶ್ನೆಗಳಿಗೆ ಅಂದಿದೆ. ನೋಡಿ, ಒಂದು 7 ಲೈನ್ ಬರೀರಿ, ಅಥವಾ 6 ರಿಂದ 7 ಲೈನ್ ಇರಲಿ, ಅಥವಾ ಮ್ಯಾಕ್ಸಿಮಮ್ 10 ಲೈನ್ ಇರಲೇಬೇಕು. ಅಂದ್ರೆ ಒಂದು ಅರ್ಧ ಪೇಜ್. ಓಕೆ, ಇದಿಷ್ಟು ಕಂಪಲ್ಸರಿ ಇರಲೇಬೇಕಾಗುತ್ತೆ. ಪ್ರಬಂಧಕ್ಕೆ 1 ಪೇಜ್ ಇರಲಿ, 1 ಪೇಜ್ ಬರೆದ್ರೆ ಬೆಸ್ಟ್. ಇನ್ನು ಗಾದೆಗಳಿಗೂ ಕೂಡ 1/4 ಪೇಜ್ ಇರಲಿ. ಓಕೆ, ಇದೇ ರೀತಿಯಾಗಿ ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸ್ ನನ್ನ ಟೆಲಿಗ್ರಾಮ್ ಲಿಂಕ್ ನಲ್ಲಿ ಕಳಿಸಿದ್ದೇನೆ, ಮಿಸ್ ಮಾಡದೇನೆ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ನಾನು ಎಕನಾಮಿಕ್ಸ್ ಗೆ, ಅರ್ಥಶಾಸ್ತ್ರಕ್ಕೆ ಲೈವ್ ಬರ್ತೇನೆ. ಸೊ ಎಜುಕೇಶನ್ಗೆ ಲೈವ್ ಬಂದು ನಾನು ನಿಮ್ಗೆ ಟೀಚ್ ಮಾಡ್ತೇನೆ ಪ್ರತಿ ರಾತ್ರಿ 8:30ಕ್ಕೆ. ನಾಳೆ ಯಾವ್ದಿದೆ, ಏನು ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಸಹಾಯ ಆಗಿದೆ ಅಂತ ಭಾವಿಸ್ತೇನೆ. ಈ ಒಂದು ವಿಡಿಯೋವನ್ನ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರೀತಾ ಇರುವಂತಹ ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಆಲ್ ದ ಬೆಸ್ಟ್. ಜೊತೆಗೆ ನಮ್ಮ ಪುನರ್ವೇ ಸಂಸ್ಕಾರ ಕುಟುಂಬಕ್ಕೆ 50,000 ಜನ ವಿದ್ಯಾರ್ಥಿಗಳು ಇನ್ನೇನೋ ಸೇರ್ಪಡೆ ಆಗ್ತಾ ಇದ್ದಾರೆ. ಜೊತೆಗೆ ನೆಕ್ಸ್ಟ್ ಡಿಗ್ರಿಗೆ ನಾವು ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತೇವೆ ಯೂಟ್ಯೂಬ್ ನಲ್ಲಿ. ಸೊ ಅದು ಸ್ಟಾರ್ಟ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕು ಅಂತಂದ್ರೆ ನಮ್ಮ ಪ್ಲಾನ್ ಏನಂದ್ರೆ 1 lakh ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡಿದ್ದೇವೆ. ಯಾಕಂದ್ರೆ 1 lakh ಸಬ್ಸ್ಕ್ರೈಬರ್ಸ್ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ನಾವು ಕೂಡ ಲೆಕ್ಚರರ್ಸ್ಗೆ ಕರೆದು ಅವ್ರಿಗೆ ಟೀಚ್ ಮಾಡಿದ್ರೆ ಅವ್ರಿಗೂ ಕೂಡ ಗೌರವ ಧನವನ್ನ ಕೊಡಬೇಕಾಗುತ್ತೆ. ಸೊ ಅದೆಲ್ಲ ಮಾಡ್ಬೇಕು ಅಂತಂದ್ರೆ 1 lakh ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ನಾವು ಕೂಡ ಗುರಿಯನ್ನ ಇಟ್ಕೊಂಡಿದ್ದೇವೆ. ಈ ನಮ್ಮ ಗುರಿಯನ್ನ ನೀವು ತಲುಪಿಸ್ತೀರಾ ಅಂತ ನಾನು ಭಾವಿಸ್ತೇನೆ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವೇ ಎಜು ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.